ಜೂನ್ 29, 2024 ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ ಸ್ಟೇಡಿಯಂ. ವಿಶ್ವದ ಎರಡು ಶ್ರೇಷ್ಠ ತಂಡಗಳ ನಡುವಿನ ವಿಶ್ವಕಪ್ನ ಫೈನಲ್ ಮ್ಯಾಚ್. ಕೊನೆಯ 3 ಓವರ್ಗಳು ಕೋಟ್ಯಾಂತರ ಜನರನ್ನು ತುದಿಗಾಲಲ್ಲಿ ನಿಲ್ಲಿಸಿದಂಥ ಕ್ಷಣಗಳು. ಕಟ್ಟ ಕಡೆಯ 6 ಬಾಲ್ಗಳು, 16 ರನ್ಗಳು. ಹಾರ್ದಿಕ್ ಪಾಂಡ್ಯ ಎಸೆದ ಆ ಬಾಲ್ ಡೇವಿಡ್ ಮಿಲ್ಲರ್ ಬ್ಯಾಟಿಂದ ಗಗನದೆತ್ತರಕ್ಕೆ ಚಿಮ್ಮಿದಾಗ ಉಸಿರು ಬಿಗಿ ಹಿಡಿದು ಉಗುರು ಕಚ್ಚಿ ಆತಂಕದಲ್ಲಿದ್ದ ಕೋಟಿ ಕೋಟಿ ಹೃದಯಗಳು. ಇನ್ನೇನು ಆ ಬಾಲ್ ಬೌಂಡ್ರಿ ಲೈನನ್ನು ದಾಟಿ 6 ಆಯಿತು, ವಿಶ್ವಕಪ್ನ ಕತೆ ಇಲ್ಲಿಗೆ ಮುಗೀತು ಅನ್ನೋ ಅಷ್ಟರಲ್ಲೇ ನಮ್ಮ ಕರುನಾಡಿನ ಮಂಗಳೂರಿನ ಅಳಿಯ ಸೂರ್ಯಕುಮಾರ್ ಯಾದವ್ ನಂಬಲ ಸಾಧ್ಯವಾದ ರೀತಿಯಲ್ಲಿ ಅದನ್ನು ಹಿಡಿತಾರೆ. ಅವ್ರು ಹಿಡಿದದ್ದು ಬಾಲ್ ಆಗಿರಲಿಲ್ಲ, ಭಾರತದ ಪಾಲಿಗೆ ಅದು ವಿಶ್ವಕಪ್ಪೇ ಆಗಿತ್ತು. ನಂತರ ನಡೆದದ್ದು ಇತಿಹಾಸ. ರೋಹಿತ್ ಶರ್ಮಾ ಕಪ್ ಎತ್ತಿ ಹಿಡಿದಾಗ ಶತಕೋಟಿ ಹೃದಯ ಸಂಭ್ರಮದಿಂದ ಮಿಡಿದಿತ್ತು. ಆಡಿದ್ದವರು, ಗೆದ್ದದ್ದವರು, ದುಡ್ಡು ಸಿಗೋದು ಅವ್ರಿಗೆ ಅಂತ ಕೆಲವರು ಹೇಳಬಹುದು. ಆದರೆ ಜಾತಿ ಧರ್ಮಗಳು, ಮತಭೇದಗಳು ಇದೆಲ್ಲದರ ಬಗ್ಗೆ ಯೋಚಿಸುವ, ಮಾತಾಡುವ ನಾವುಗಳೆಲ್ಲ ಅದೆಲ್ಲವನ್ನ ಮರೆತ್ವಿ. ನಮ್ಮ ದೇಶದ ಟೀಮ್ ವಿಶ್ವ ಚಾಂಪಿಯನ್ ಆಗಬೇಕು ಅನ್ನೋ ಏಕೈಕ ಕನಸು ಎಲ್ಲರ ಮನಸ್ಸಲ್ಲಿತ್ತು. ಜಾತಿ ಮತಗಳ ಎಲ್ಲೆಯನ್ನು ಮೀರಿ ನಾವು ಭಾರತೀಯರು ಗೆದ್ದಿದ್ದು ಭಾರತ ಅನ್ನೋ ಏಕೈಕ ಸಂಭ್ರಮ ಮನೆ ಮನಗಳಲ್ಲಿ ಮೂಡಲಿಕ್ಕೆ ಕಾರಣವಾಗಿದ್ದು ಕ್ರಿಕೆಟ್. ಈ ಭಾವನೆಗೆ ಬೆಲೆ ಕಟ್ಟೋದಕ್ಕಾಗತ್ತಾ? ಇಡೀ ಟೂರ್ನಮೆಂಟಲ್ಲಿ ಫಾರ್ಮ್ ಕಳೆದುಕೊಂಡಿದ್ದ ಕೊಹ್ಲಿ ಅನ್ನೋ ಬ್ಯಾಟಿಂಗ್ ಮಾಂತ್ರಿಕ, ಅದೆಷ್ಟೋ ಟೀಕೆಗಳಿಗೆ ಗುರಿಯಾಗಿದ್ದ ಈ ಬ್ಯಾಟರ್ ತಾನ್ಯಾಕೆ ವಿಶ್ವಶ್ರೇಷ್ಠ ಅನ್ನೋದನ್ನು ಯಾವ ಸಂದರ್ಭದಲ್ಲಿ ಅಗತ್ಯ ಇತ್ತೋ ಆ ಸಂದರ್ಭದಲ್ಲಿ ಅವರ ಕ್ರಿಕೆಟ್ ಜೀವನದ ಸರ್ವಶ್ರೇಷ್ಠ ಇನ್ನಿಂಗ್ಸ್ ಹೊರಗೆ ಬಂದದ್ದು ಈಗ ಇತಿಹಾಸ. ರೋಹಿತ್ ಶರ್ಮಾ ಅನ್ನೋ ನಿಸ್ವಾರ್ಥತೆಯ, ವಿವಾದಗಳಿಲ್ಲದ ಆಟಗಾರನ ಒಳ್ಳೆಯತನಕ್ಕೆ ಸಿಕ್ಕ ಗೌರವ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ಕ್ರಿಕೆಟ್ನ ಜೀವಂತ ದಂತಕತೆ ರಾಹುಲ್ ದ್ರಾವಿಡ್ ಅನ್ನೋ ದ್ರೋಣಾಚಾರ್ಯನಿಗೆ ಸಿಕ್ಕ ನಿಜವಾದ ವಿದಾಯದ ಗುರುದಕ್ಷಿಣೆ. ರೋಹಿತ್ ಶರ್ಮಾ ಅವರ ನಾಯಕತ್ವದ ಟೀಮ್ ಇಂಡಿಯಾದ ಎಲ್ಲ ಆಟಗಾರರ ಹೋರಾಟದ ಮನೋಭಾವಕ್ಕೆ, ಗೆಲ್ಲಲೇಬೇಕೆಂಬ ಛಲಕ್ಕೆ, ಅವರಲ್ಲಿದ್ದ ಅಪಾರವಾದ ಪ್ರತಿಭೆಗೆ, ಪರಿಶ್ರಮಕ್ಕೆ, ನಮ್ಮೆಲ್ಲರ ಸಂಭ್ರಮಕ್ಕೆ ಕಾರಣವಾದ ಈ ವಿಶ್ವಕಪ್ ಗೆಲುವಿಗೆ ಶತಕೋಟಿ ನಮನಗಳು. ಕೊನೆಯದಾಗಿ 11 ಜನರ ತಂಡ ಗೆದ್ದಿದ್ದಲ್ಲ, ಗೆದ್ದಿದ್ದು ಭಾರತ. ಜೈ ಹಿಂದ್.